ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ಸಾಕಷ್ಟು ಕಂಟೆಸ್ಟೆಂಟ್ಗಳಿಗೆ ಅವಕಾಶಗಳು ಅರಸ್ಕೊಂಡು ಬಂದಿವೆ. ಅವರ ಜೀವನವನ್ನು ಕಟ್ಕೊಳ್ಳುವಂತಹ ಸಾಕಷ್ಟು ಪ್ರಮೇಯಗಳು ನಮ್ಮ ಬಿಗ್ ಬಾಸ್ ಇಂಡಸ್ಟ್ರಿಯಿಂದ ಹೊರಗಡೆ ಬಂದ ಮೇಲೆ ಸಾಕಷ್ಟು ನಟ ನಟಿಯರಿಗೆ ಸಿಕ್ಕಿದೆ. ಆ ಸಾಲಿಗೆ ಸೇರಿದವರು ವಿನಯ್ ಅವರು ಈಗಾಗಲೇ ಧಾರಾವಾಹಿ ಮೂಲಕ ಸಾಕಷ್ಟು ಹೆಸರು ಮಾಡಿದ್ರು ಕೂಡ ನೀವು ಬಿಗ್ ಬಾಸ್ಗೆ ಹೋದ್ಮೇಲೆ ನಿಮ್ಮ ಹೆಸರನ್ನು ದುಪ್ಪಟ್ಟು ಮಾಡಿದ್ರಿ ಅನ್ಕೊಂತೀನಿ ನಾನು. ಬಿಗ್ ಬಾಸ್ ಆ ಒಂದು ಸ್ಟೇಜು ತಂದುಕೊಟ್ಟಂಥ ಒಂದು ನೇಮ್ ಮೇಡಮ್, ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಇವತ್ತಿಗೂ ಕಾಡಿಗೆ ಸಿಂಹ ನೀವೇನ? ಸಿಂಹ ನಾನಲ್ಲ ಮೇಡಮ್, ಸಿಂಹ ಯಾವತ್ತಿದ್ರು ವಿಷ್ಣು ಸರಿಂದ ಬಂದಿರೋದು ನಮ್ಮ ಸುದೀಪ್ ಸರು. ಐ ಥಿಂಕ್ ಎವ್ರಿ ಒನ್ ನೋಸ್ ದ್ಯಾಟ್. ಆನೆ, ಚಿರತೆ, ಹುಲಿ ಎಲ್ಲ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಮೇಡಮ್. ಅಂದರೆ ನೋಡಿ, ಈ ನಮ್ಮ ಬಿಗ್ ಬಾಸ್ನಲ್ಲೇ ತೊಗೊಳ್ಳಿ, ಎಲ್ಲರಿಗೂ ಒಂದೊಂದು ಹೆಸರು ಕೊಡ್ತಾ ಇರ್ತಾರೆ. ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಿಂಹ ಅಂತ ಸುದೀಪ್ ಸರ್ನ ಕರೆಯೋದು. ದಟ್ ಈಸ್ ವಾಟ್ ಐ ಮೆಂಟ್ ವೆನ್ ಐ ಪುಟ್ ದಟ್ ಸ್ಟೇಟಸ್ ಅಷ್ಟೇ. ಅದು ನನಗೆ, ಅವನಿಗೆ, ಇನ್ನೊಬ್ಬನಿಗೆ, ಮತ್ತೊಬ್ಬನಿಗೆ ಅಂತ ಹಾಕಲಿಲ್ಲ. ನನಗೇನು ಅನ್ಬೇಕು, ನನಗೇನು ಹೇಳಬೇಕು ಅನ್ನಿಸ್ತೋ ಅದನ್ನು ಹೇಳಿದ್ದಷ್ಟೇ ನಾನು. ಸರ್, ಈಗ ಬಲರಾಮನ ದಿನಗಳು ಸಿನಿಮಾ ಸೆಟ್ಟಿಗೆ ಸೇರಿಕೊಂಡಿದ್ದ ರೀತಿ ಹೆಂಗೆ ಸರ್? ಮೇಡಮ್, ನಮ್ಮ ಶ್ರೇಯಸ್ ಸರ್ ನನ್ನ ಬಿಗ್ ಬಾಸ್ನಲ್ಲಿ ನೋಡಿದರು. ಆ್ಯಂಡ್ ಬಿಗ್ ಬಾಸ್ನಲ್ಲಿ ನನ್ನ ಒಂದು ರೀತಿ ನೀತಿ ನೋಡಿ ಐ ಥಿಂಕ್ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಕರೆದು ಎಕ್ಸ್ಪ್ಲೇನ್ ಮಾಡಿದಾಗ, ಈವನ್ ಐ ಲವ್ ದ ಕ್ಯಾರೆಕ್ಟರ್. ಸ್ಪೆಷಲಿ ಚೈತನ್ಯ ಸರ್ ಅವ್ರದ್ದು ಸಿನಿಮಾಗಳು ನೋಡಿದ್ದೀನಿ ನಾನು. ಆ್ಯಂಡ್ ಆ ದಿನಗಳು ಅಂತ ಒಂದು ಕಲ್ಟ್ ಮೂವಿ ಮಾಡಿರುವಂಥ ಒಬ್ಬರು ಡೈರೆಕ್ಟ್ರು ನನಗೆ ಒಂದು ಆಪರ್ಚುನಿಟಿ ಬರ್ತಾಯಿದೆ ಅಂದಾಗ ಐ ವಾಸ್ ವೆರಿ ಡಿಲೈಟೆಡ್, ವೆರಿ ಹ್ಯಾಪಿ. ಸರ್, ನೆಗೆಟಿವ್ನ ಪಾಸಿಟಿವ್ನ ವಿಲನ್ನ? ಮೇಡಮ್, ಇಟ್ಸ್ ಆಲ್ ಇದರಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತ ಬರೋದಿಲ್ಲ, ಒಂದು ಕ್ಯಾರೆಕ್ಟರ್ ಅಂತ ಬರುತ್ತೆ. ಅಂದರೆ ಈ ಆ್ಯಕ್ಟರ್ಗಳಿಗೆ, ಆರ್ಟಿಸ್ಟ್ಗಳಿಗೆ, ಹೀರೋಗಳಿಗೆ, ವಿಲನ್ಗಳಿಗೆ ಅನ್ನೋದು ಒಂದು ಸಪ್ರೇಟ್ ಒಂದು ಇದು ಮಾಡಿಟ್ಟಿದ್ದಾರೆ, ಸ್ಪೇಸ್. ಬಟ್ ಪರ್ಫಾರ್ಮರ್ಸ್ಗೆ ಆ್ಯಂಡ್ ಆ್ಯಕ್ಟರ್ಸ್ಗೆ ಹೂ ಆ್ಯಕ್ಟ್, ಐ ಥಿಂಕ್ ದಿಸ್ ಈಸ್ ದ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ದೇ ಶುಡ್ ಕ್ಯಾರಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಹಿಂದಿ ತೊಗೊಳ್ಬೇಕು ಅಂದರೆ ನವಾಜುದ್ದೀನ್ ಸಿದ್ದಿಕಿ, ಅವ್ರನ್ನ ಹೀರೋ ಅಂತ ಕರಿತೀರಾ, ವಿಲನ್ ಅಂತ ಕರಿತೀರಾ, ಏನಂತ ಕರಿತೀರಾ? ಹೀ ಈಸ್ ಅ ಪರ್ಫಾರ್ಮರ್, ಈಸ್ ಅನ್ ಆ್ಯಕ್ಟರ್. ಆ ಥರ ಒಂದು ಕ್ಯಾರೆಕ್ಟರ್ಗಳು ಸಿಕ್ತು ಅವ್ರಿಗೆ, ಆ ಥರ ಪರ್ಫಾರ್ಮ್ ಮಾಡಿದ್ರು ಅವರು. ಸೊ ಐ ಥಿಂಕ್ ಇಲ್ಲಿ ಒಬ್ಬರು ಆ್ಯಕ್ಟರು, ಒಬ್ಬರು ಆರ್ಟಿಸ್ಟು, ಒಬ್ಬರು ಹೀರೋ, ಒಬ್ಬರು ವಿಲನ್ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ಗೆ ಕೊಡುವಂಥ ಪರ್ಫಾರ್ಮೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ದೇರ್ ಇನ್ ದಿಸ್ ಮೂವಿ. ನಿಮಗೆ ನೋಡಿದ್ರೆ ಕೋಪ ಬರ್ಬೋದು, ಇಷ್ಟನೂ ಆಗ್ಬೋದು, ಆ ಥರ ಒಂದು ಕ್ಯಾರೆಕ್ಟರ್ ನಂದು. ಆ್ಯಂಡ್ ಇಷ್ಟು ದಿನ ನನ್ನನ್ನು ಏನು ನೋಡಿದ್ದೀರಾ ನೀವು, ಅದನ್ನೆಲ್ಲ ಹೊರತುಪಡಿಸಿ ಹೊಸದಾಗಿ ಒಬ್ಬ ಆ್ಯಕ್ಟ್ರನ್ನ ನೀವು ಈ ಸಿನಿಮಾನಲ್ಲಿ ನೋಡ್ತೀರಿ. ಪಾತ್ರನ ರಿವೀಲ್ ಮಾಡಬಹುದಾ? ಪಾತ್ರ ಅದನ್ನೇ ನಾನು ಹೇಳಿದ್ದು. ಅಂದರೆ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೇ ಐ ಥಿಂಕ್ ಯು ವಿಲ್ ಹ್ಯಾವ್ ದಟ್ ಫ್ರೆಶ್ನೆಸ್. ನಾನು ಎಲ್ಲ ಇಲ್ಲೇ ಹೇಳಿದ್ರೆ, ನಾನು ಏನಕ್ಕೆ ಹೇಳ್ತಿಲ್ಲ ಅಂದರೆ ಬಿಕಾಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅನ್ನೋದು ನನಗೆ 100% ಕಾನ್ಫಿಡೆನ್ಸ್ ಇದೆ. ವರ್ಡ್ ಆಫ್ ಮೌತಿಂದನೇ ಈ ಸಿನಿಮಾ ಹಿಟ್ಟಾಗತ್ತೆ. ಬಿಕಾಸ್ ಆ ರೀತಿ ಬಂದಿದ್ದ ಸಿನಿಮಾ ನೋಡಿದ್ದೀನಿ ನಾನು. ಒಂದೊಂದು ಡೈಲಾಗ್ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು, ವಿನೋದ್ ಸರು, ಎಲ್ಲರದ್ದು ಪರ್ಫಾರ್ಮೆನ್ಸ್ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಇದೆ. ನೀವು ಎಲ್ಲೂ ಒಂದು ಫ್ಲಾನ ಹುಡುಕ್ಬಿಟ್ಟು ಇದು ತಪ್ಪಿತ್ತು, ಇದು ಚೆನ್ನಾಗಿರಲಿಲ್ಲ ಅಂತ ನೀವು ಎಲ್ಲೂ ಪಾಯಿಂಟ್ ಔಟ್ ಮಾಡೋದಕ್ಕೆ ಬರೋದಿಲ್ಲ. ಇಟ್ ಈಸ್ ವೆಲ್ ಪರ್ಫಾರ್ಮ್ಡ್ ಆ್ಯಂಡ್ ವೆಲ್ ಪ್ಲೇಡ್ ಸಿನಿಮಾ ಇದು. ಸರ್, ಹಾವು ಮುಂಗುಸಿಯದಂತ ಹಂಗೆ ಇದ್ದ ರಜತ್ ಮತ್ತು ವಿನಯ್ ಯಾವಾಗ ಒಂದಾದರು? ನಾವು ಯಾವತ್ತೂ ಬೇರೆಯೇ ಆಗಿರಲಿಲ್ಲ ಮೇಡಮ್. ಅಂದರೆ ಆವಾಗ ಮುಂದೆ ಬಂದು ಎಲ್ಲರ ಮುಂದೆ ನಾವಿನ್ನೂ ಫ್ರೆಂಡ್ಸು, ನಾವಿನ್ನೂ ಕಿತ್ತಾಡಿಲ್ಲ, ನಾವಿನ್ನೂ ಮಾತಾಡ್ತಾಯಿದ್ದೀವಿ ಅಂತ ಹೇಳ್ಕೊಳೋ ಅವಶ್ಯಕತೆ ಇರಲಿಲ್ಲ. ದೇರ್ ಆರ್ ಸಿಚುವೇಶನ್ಸ್, ಒಂದಷ್ಟು ಸಿಚುವೇಶನ್ಸ್ ನಡೀತು. ವಿ ಥಾಟ್ ಲೆಟ್ಸ್ ಕೀಪ್ ಇಟ್ ಡೌನ್ ಅ ಲಿಟಲ್. ಅಂದರೆ ಕಾಣಿಸ್ಕೊತಾ ಇದೆ, ತಿರ್ಗಾ ಏನೋ ಒಂದು ಮಾತಿಗೆ ಬಲಿಯಾಗ್ತಾ ಇರ್ತೀವಿ. ಸಿಗೋಣ, ಪ್ರೈವೇಟಾಗಿ ಸಿಗೋಣ, ಹೊರಗಡೆ ಹೋಗೋಣ, ಮೀಡಿಯಾ ಮುಂದೆ ಯಾವಾಗ ರಿಕ್ವೈರ್ಮೆಂಟ್ ಇದೆ ಆವಾಗ ಬರೋಣ ಅನ್ನೋದು ಒಂದು ಥಾಟ್ ಇತ್ತು. ಸೊ ಇವತ್ತು ಕಾಣಿಸ್ಕೊತಾ ಇದ್ದೀವಿ. ಸರ್, ನೀವು ಹಾವು ಮುಂಗುಸಿ ಅಂತ ಪೋಟ್ರೆ ಆದ ಸಂದರ್ಭದಲ್ಲೇ ಒಬ್ಬರು ದರ್ಶನ್ ಬಳಗ, ಒಬ್ಬರು ಸುದೀಪ್ ಬಳಗ ಅಂತ ಅಲ್ಲೇ ಡಿವೈಡ್ ಆಗೋಗಿತ್ತು. ಸೊ ಇಬ್ಬರು ಇವಾಗ ಒಂದಾಗಿದ್ದೀರಾ? ಮೇಡಮ್, ಇದು ಬಳಗ ಅನ್ನೋದು ಐ ಡೋಂಟ್ ನೋ ಹೌ ದೇ ಸ್ಪೀಕ್, ಬಟ್ ನಾನು ಫಸ್ಟಿಂದನೂ ಹೇಳ್ಕೊಂಬಂದಿದ್ದೀನಿ, ಸುದೀಪ್ ಸರ್ ಈಸ್ ಲೈಕ್ ಎವ್ರಿಥಿಂಗ್ ಫಾರ್ ಮೀ. ಆ್ಯಂಡ್ ದರ್ಶನ್ ಸರ್ ಸಿನಿಮಾನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ದಟ್ ಐ ಗಾಟ್ ಟು ಪ್ಲೇ ವಿತ್ ಹಿಮ್. ಈಸ್ ಅ ವೆರಿ ಬಿಗ್ ಸ್ಟಾರ್.
ಆ್ಯಂಡ್ ಅವ್ರ ಸಿನಿಮಾನಲ್ಲಿ ಒಂದು ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡೋದು ಅವಕಾಶ ಕೊಟ್ಟಿರೋದು ಆ್ಯಂಡ್ ಅವಕಾಶ ಸಿಕ್ಕಿದ್ದು ಇಟ್ಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಹಾಗನ್ಬಿಟ್ಟು ನಾನು ಇವ್ರ ಬಳಗಕ್ಕೆ ಸೇರ್ತೀನಿ, ಇವ್ರಿಗೆ ಆಪೋಸಿಟ್ ಆಗಿದ್ದೀನಿ ಅನ್ನೋದಲ್ಲ. ಐ ಹ್ಯಾವ್ ಹ್ಯೂಜ್ ರೆಸ್ಪೆಕ್ಟ್ಸ್, ಎಲ್ಲರ ಬಗ್ಗೆನೂ ನನಗೆ ರೆಸ್ಪೆಕ್ಟ್ ಇದೆ. ಟಾಪ್ ಮೋಸ್ಟ್ ನನಗೆ ಸುದೀಪ್ ಸರ್. ಎಲ್ಲ ಆ್ಯಕ್ಟರ್ಸು ಅವರವರು ಕೊಡುಗೆಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಇದೆ. ನಾನು ಇವ್ರಿಗೆ ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ ಅನ್ನೋವಂಥ ವ್ಯಕ್ತಿತ್ವ ನಂದಲ್ಲ ಮೇಡಮ್. ಪ್ರತಿಯೊಬ್ಬರೂ ಅವ್ರವ್ರ ಜಾಗದಲ್ಲಿ ತುಂಬಾ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆ್ಯಂಡ್ ಐ ಹ್ಯಾವ್ ಹ್ಯೂಜ್ ರೆಸ್ಪೆಕ್ಟ್ಸ್ ಫಾರ್ ಎವ್ರಿ ಒನ್. ಮಾತಾಡಿಲ್ಲ ಒಬ್ರ ಬಗ್ಗೆ ಅಂದಿದ ತಕ್ಷಣ ಯುನೋ ಇವ್ರು ಅವ್ರ ಬಳಗ, ಅದಕ್ಕೆ ಇವ್ರನ್ನ ಆಪೋಸಿಟಾಗಿ ಮಾತಾಡ್ತಾ ಇದ್ದಾರೆ, ಇವ್ರು ಇಷ್ಟ ಇಲ್ಲ, ಇವ್ರ ಗ್ಯಾಂಗು, ಇದೆಲ್ಲ ಐ ಥಿಂಕ್ ದೇ ಶುಡ್ ಗ್ರೋ ಅಪ್. ಸರ್, ಲಾಂಗು ಮಚ್ಚೆ ನಿಮ್ಮನ್ನು ಇಷ್ಟು ಫೇಮಸ್ ಮಾಡಿಲ್ಲ ಅಂತ. ಲಾಂಗು ಮಚ್ಚಲ್ಲ ಮೇಡಮ್, ನೀವೆಲ್ಲ ಫೇಮಸ್ ಮಾಡಿದ್ದು ನಮ್ಮನ್ನು. ಬಟ್ ಥ್ಯಾಂಕ್ ಯು, ಬಿಕಾಸ್ ನೀವೆಲ್ಲ ಯಾವ ರೀತಿ ನಮ್ಮನ್ನು ತೋರಿಸ್ತೀರಾ ಪ್ರತಿ ಸಲಿನೂ, ಅದರಿಂದ ಯುನೋ ಮಾರ್ಕೆಟ್ ನಮಗೆ ಜಾಸ್ತಿ ಆಗೋದು. ಇದನ್ನು ಯಾರೂ ಹೇಳ್ಕೊಳೋದಿಲ್ಲ, ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಸಿ, ನಿಮ್ಮ ಚಾನಲ್ಗಳು, ನೀವು ತೋರಿಸೋವಂಥ ಕಾಂಟೆಂಟ್ಸು ಜನರಿಗೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಯಾವುದು ಪಾಸಿಟಿವು ಯಾವ್ದು ನೆಗೆಟಿವು ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿರೋದು. ಬಟ್ ಜನರಿಗೆ ರೀಚ್ ಆಗ್ತಾ ಇರೋದ್ರಿಂದನೇ ನಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿರೋದು, ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಬರ್ತಿರೋದು. ಆ್ಯಂಡ್ ಇದನ್ನು ನಾನು ಸರ್ಕಾಸ್ಟಿಕ್ಕಾಗಿ ಹೇಳ್ತಿಲ್ಲ. ನಾನು ಫಸ್ಟ್ ಡೇ ಬಲರಾಮ ಟಿ ಸೀರೀಸ್ದು ಇದು ಇತ್ತಲ್ಲ ಮ್ಯೂಸಿಕ್ ಲಾಂಚು, ಅವತ್ತು ಹೇಳಿದೂ ಇದೇ ವಿಷಯಕ್ಕೇ. ಐ ರಿಯಲಿ ಥ್ಯಾಂಕ್ ಆಲ್ ಆಫ್ ಯು ಗೈಸ್. ಮೀಡಿಯಾ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ದೇ ಹ್ಯಾವ್ ಹೆಲ್ಪ್ ಮಿ ಅ ಲಾಟ್ ಇನ್ ಮೈ ಕರಿಯರ್. ಸೊ ಐ ಶುಡ್ ಸೇ ಎಸ್, ಅದರಿಂದನೇ ನನಗೆ ಆಪರ್ಚುನಿಟಿ ಸಿಗ್ತಾ ಇರೋದು. ಇಲ್ಲೂ ಲಾಂಗು ಮಚ್ಚು ಸರಿಯಾಗಿ ಹಿಡ್ದಿದ್ದೀನಿ ಮೇಡಮ್. ಇದು ನೋಡಿ, ಇಲ್ಲಿನೂ ಹಿಡ್ದಿರೋದು ಪ್ರಾಪರ್ಟಿ ಮಚ್ಚನೇ, ಅಲ್ಲಿ ಹಿಡ್ದಿದ್ದೂ ಪ್ರಾಪರ್ಟಿ ಮಚ್ಚನೇ. ಬಟ್ ಅದು ಸ್ವಲ್ಪ ಡಿಫ್ರೆಂಟ್ ಆಗೋಯಿತು, ಇದು ಸ್ವಲ್ಪ ಡಿಫ್ರೆಂಟ್ ಆಗೋಗುತ್ತೆ ಅಷ್ಟೇ. ಅದೇ ಬಲರಾಮ ದಿನಗಳಿಗೆ ಪಾಸಿಟಿವ್ ಆಗಿ ಟರ್ನ್ ಆಯ್ತಾ ಅಂತ? ಡೆಫಿನೆಟ್ಲಿ, ದಟ್ಸ್ ವಾಟ್ ಐ ಸೆಡ್. ಸಿ, ಆ ಒಂದು ಇನ್ಸಿಡೆಂಟ್ ಆದಾಗ ಒಂದಷ್ಟು ಏನು ಮೀಡಿಯಾನಲ್ಲಿ ಓಡ್ತು, ಒಂದಷ್ಟು ಜನರು ಏನು ಮಾತಾಡಿದ್ರು, ಐ ಥಿಂಕ್ ಎಲ್ಲೋ ಅದೂ ಒಂದು ಪುಷ್ ಕೊಡ್ತು ಸಿನಿಮಾ ಇಂಡಸ್ಟ್ರಿಗೆ. ಇವರು ನಿಜವಾಗ್ಲೂ ಒಂದು ಈ ಪಾತ್ರಕ್ಕೆ ಹಾಕಿದ್ರೆ ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ಅವ್ರ ತಲೆಗೂ ಬಂತು. ಆ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ನಮ್ಮ ಪರ್ಫಾರ್ಮೆನ್ಸು ಕೊಟ್ವಿ. ಸೊ ಎವ್ರಿಥಿಂಗ್ ವಾಸ್ ಲೈಕ್ ಮೇಡ್ ಫಾರ್ ಇಟ್. ಸರ್, ಬಿಗ್ ಬಾಸಿಂದನೇ ನೀವು ಹೊರಗಡೆ ಬಂದವರು. ಈ ಸಲದ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಮಗೆ ಯಾರು ಇಷ್ಟ ಇಲ್ಲ ಅಂತ ಗೊತ್ತಾಯಿತು. ಇಷ್ಟ ಇಲ್ಲ ಅಂತಲ್ಲ, ಸಿ, ಎವ್ರಿ ಒನ್ ಆರ್ ಪ್ಲೇಯಿಂಗ್ ದರ್ ಗೇಮ್. ಪ್ರತಿಯೊಬ್ಬರೂ ಅವ್ರ ಗೇಮ್ನ ಆಡ್ತಾ ಇದ್ದಾರೆ. ಅವ್ರವ್ರ ವ್ಯಕ್ತಿತ್ವ ಮೇಡಮ್, ಅವರ ವ್ಯಕ್ತಿತ್ವನ ಜಡ್ಜ್ ಮಾಡೋರು ನಾವು ಯಾರೂ ಅಲ್ಲ. ಬಿಗ್ ಬಾಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ಗೆ ಅಂತ ಇರೋವಂಥ ಒಂದು ಪ್ರೋಗ್ರಾಮ್. ಆ 1.5 hours ನಾವೇನು ನೋಡ್ತೀವೋ ಅದನ್ನು ನೋಡಿ ಇಷ್ಟನೋ ಕಷ್ಟನೋ ಅಲ್ಲೇ ಮಾತಾಡಿಕೊಂಡು ಮುಗಿಸ್ಕೊಂಡು ಬರಬೇಕು. ಇನ್ವಾಲ್ವ್ ಆಗಿ ನಾನು ಇವ್ರನ್ನ ಗೆಲ್ಲಿಸ್ತೀನಿ, ಅವ್ರನ್ನ ಗೆಲ್ಲಿಸ್ತೀನಿ, ಅವರೇ ಗೆಲ್ಲಬೇಕು, ಇವರೇ ಸೋಲಬೇಕು, ಕಿಚ್ಚನ ಚಪ್ಪಾಳೆ ಅವ್ರು ತೊಗೊಳ್ಬಾರ್ದು, ಅವರು ಕಳಪೆಗೆ ಹೋಗಬೇಕು, ಇದೆಲ್ಲ ಜಡ್ಜ್ಮೆಂಟ್ ನಮ್ಮದಲ್ಲ. ನಮ್ಗೆ ಯಾರು ಇಷ್ಟನೋ ಅವ್ರಿಗೆ ವೋಟ್ ಮಾಡಿ, ನಮ್ಗೆ ಯಾರು ಇಷ್ಟ ಇಲ್ವೋ ಅವ್ರಿಗೆ ವೋಟ್ ಮಾಡಬೇಡಿ. ಹಾಗನ್ಬಿಟ್ಟು ಅಲ್ಲಿ 2 ಬಟನ್ ಇಲ್ಲ, ವೋಟ್ ಮಾಡ್ಬೋದು, ಆಗಿರೋ ವೋಟ್ಗಳನ್ನ ಕ್ಯಾನ್ಸಲ್ ಮಾಡ್ಬೋದು ಅನ್ನೋದು. ಹಾಗಿದ್ದಿದ್ರೆ ಎಷ್ಟೋ ಜನ ಗೆದ್ದಿರೋ ವೋಟ್ಗಳನ್ನೂ ಕ್ಯಾನ್ಸಲ್ ಮಾಡಿಬಿಟ್ಟು ಸೋಲಿಸ್ಬಿಟ್ಟಿರೋರು. ಗೇಮ್ನ ಗೇಮ್ ಥರ ನೋಡಬೇಕು, ಎಂಟರ್ಟೈನ್ಮೆಂಟ್ ಥರ ನೋಡಬೇಕು. ಈ ಸಿಗೋ ಅವಕಾಶಗಳನ್ನ ಯೂಸ್ ಮಾಡಿಕೊಂಡು ಇವ್ರನ್ನ ಟ್ರೋಲ್ ಮಾಡೋದು ಕಡಿಮೆ ಮಾಡಬೇಕು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದು ಮಾತಾಡಬೇಕು. ಸರ್, ಯಾವ ವ್ಯಕ್ತಿ, ಯಾವ ವ್ಯಕ್ತಿತ್ವ ನಿಮಗೆ ಇಷ್ಟ ಈ ಸಲದ ಬಿಗ್ ಬಾಸ್ನಲ್ಲಿ? ಐ ಥಿಂಕ್ ನಿಜ ಹೇಳಬೇಕು ಅಂದರೆ ಅಶ್ವಿನಿ ಅವರು, ಅವ್ರು ಇರಲಿಲ್ಲ ಈ ಸೀಸನ್ನಲ್ಲಿ ಅಂದರೆ ಸೀಸನ್ನೇ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಎಲ್ಲ ಒಂದು ಸೋಬರಾಗಿ ಜೇನಿನ ಗೂಡು ನಾವೆಲ್ಲ ಅಂತ ಹಾಡು ಹೇಳ್ಕೊಂಡು ಹೋಗ್ಬಿಟ್ಟಿರೋರು. ಅವರೆಲ್ಲೋ ಒಂದು ಕಡೆ ಟ್ರಿಗರ್ ಆಗಿ ಅಥವಾ ಟ್ರಿಗರ್ ಮಾಡಿ ಒಂದು ಕ್ಲಾಶ್ ಏನು ಶುರು ಆಯಿತು, ದಟ್ ಕ್ಯಾರಿಡ್ ದ ಹೋಲ್ ಸೀಸನ್. ಅವ್ರು ಯಾವಾಗಲೂ ನೆಗೆಟಿವ್ ಆಗೇ ಕಾಣಿಸ್ತಾ ಹೋದರು. ಬಟ್ ದೆನ್ ನಾನು ಅಲ್ಲಿ ಆ ಪೊಸಿಷನಲ್ಲಿ ಇದ್ದವನು ಆ್ಯಂಡ್ ಐ ಕ್ಯಾನ್ ಸಿ ದ್ಯಾಟ್ ಟ್ರಿಗರ್ ಆಗುತ್ತೆ, ಮಾತುಗಳು ಬರುತ್ತೆ. ಕೊನೆ 1 ವಾರ 2 ವಾರ ಇದ್ದಾಗ ಇದೆಲ್ಲ ಗೇಮ್ಗಲ್ವ ನಾವು ಮಾಡಿದ್ದು, ಗೇಮೇ ಮುಗ್ದೋಯ್ತಲ್ಲ ಅನ್ನೋ ಒಂದು ಸ್ವಭಾವಕ್ಕೆ ಬಂದುಬಿಡ್ತಾರೆ. ಆ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದುಬಿಡ್ತಾರೆ. ಗೆದ್ದ ಮೇಲೆ ಅದು ಇದ್ದೇ ಇರುತ್ತೆ, ಹೊರಗಡೆ ಬರೋದು, ಮೀಟ್ ಮಾಡೋದು, ಇನ್ನೊಂದು ಮತ್ತೊಂದು. ಇಷ್ಟ ಆದವ್ರ ಜೊತೆಯಲ್ಲಿ ಪ್ರೊಸೀಡ್ ಆಗ್ತಾರೆ, ಇಷ್ಟ ಇಲ್ಲದಿರೋರನ್ನ ಕಟ್ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಯಾವ ವ್ಯಕ್ತಿತ್ವ ಇಷ್ಟ ಸರ್? ಅಶ್ವಿನಿ ಅವರು, ಐ ಥಿಂಕ್ ಶಿ ಈಸ್ ಪ್ಲೇಯಿಂಗ್ ವೆರಿ ವೆಲ್. ಸರ್, ನಿಮ್ಮ ಪ್ರಕಾರ ಯಾರು ಕಪ್ ಗೆಲ್ಲಬಹುದು? ಮೇಡಮ್, ಕಪ್ ಯಾರು ಗೆಲ್ತಾರೋ ಗೊತ್ತಿಲ್ಲ, ಬಟ್ ಆಲ್ 6 ಆರ್ ವಿನ್ನರ್ಸ್. ಪ್ರತಿಯೊಬ್ಬರೂ ಯಾರು ಟಾಪ್ನಲ್ಲಿದ್ದಾರೆ
ಇಷ್ಟು ದಿನ ಒಟ್ಟಿಗೆ ಆಡ್ಕೊಂಡು ಬಂದು ಎಲ್ಲರೂ ಜೊತೆಯಲ್ಲೇ ಬಂದಿರೋದು. ಒಂದು 1 hour 2 hours 3 hours ಡಿಫ್ರೆನ್ಸ್ನಲ್ಲಿ ಹೊರಗೆ ಬರ್ತಾರೆ ಹೊರತು ಐ ಥಿಂಕ್ ಆಲ್ 6 ಆರ್ ವಿನ್ನರ್ಸ್. ಸರ್, ನಿಮ್ಮ ಪ್ರಕಾರ ಈಗ ಬಿಗ್ ಬಾಸಿಂದ ಬಂದ್ರಿ, ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೀರಾ, ಮುಂದಿನ ಪ್ರಾಜೆಕ್ಟ್ ಹೆಂಗೆ ಸುದೀಪ್ ಸರ್ ಜೊತೆ ಮತ್ತೊಂದು ಅಂದರೆ ಅವಕಾಶ ಗಿಟ್ಟಿಸ್ಕೊಂಡಿದ್ದೀರಾ? ಎಸ್, ಸರ್ ಜೊತೆಯಲ್ಲಿ ಐ ಥಿಂಕ್ ವೆರಿ ಫಸ್ಟ್ ಪ್ರಾಜೆಕ್ಟ್ ನನ್ನ ಕರಿಯರ್ನಲ್ಲಿ ಬಂದಿದ್ದೆ ನನಗೆ ಸುದೀಪ್ ಸರ್ದು. ನಾನು ಪ್ರತಿಯೊಂದು ಇಂಟರ್ವ್ಯೂಸ್ನಲ್ಲೂ ಹೇಳಿದ್ದೀನಿ, ಬೇರೆ ಎಲ್ಲ ನಂಗೆ ಸೆಕೆಂಡು ಥರ್ಡ್ ಬಂದಿರೋದು, ಫಸ್ಟ್ ಪ್ರಾಜೆಕ್ಟ್ನ ನಾನು ಅನೌನ್ಸ್ ಮಾಡ್ತೀನಿ ಅಂದ್ಬಿಟ್ಟು. BRB ವಾಸ್ ದ ಫಸ್ಟ್ ಪ್ರಾಜೆಕ್ಟ್ ದಟ್ ಕೇಮ್ ಟು ಮೀ ಆಫ್ಟರ್ ಬಿಗ್ ಬಾಸ್. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಇನ್ನೇನು ಶುರು ಆಗೋದಿದೆ, ಶುರು ಆದಮೇಲೆ ಅದ್ರ ಮಜಾನೇ ಬೇರೆ ಇರುತ್ತೆ. ಕೊನೆಯದಾಗಿ ಸರ್, ನಿಮ್ಮ ಲೈಫು ಬಿಗ್ ಬಾಸ್ಗಿಂತ ಮುಂಚೆ ಸೀರಿಯಲ್ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ಅಥವಾ ಸ್ಟೆಬಿಲಿಟಿ ಒಂದಿಷ್ಟು ಹೆಂಗಿತ್ತು ಅನ್ನೋದು ಗೊತ್ತಿರಲಿಲ್ಲ, ಅಂದರೆ ಸ್ಟೇಬಲ್ ಆಗಿರಲಿಲ್ಲ ವಿನಯ್ ಅವರು. ಬಟ್ ಇವಾಗ ಎಷ್ಟು ಸ್ಟೇಬಲ್ ಆಗಿದ್ದಾರೆ ಅಂತ? ಮೇಡಮ್, ಲೈಫಲ್ಲಿ ಸ್ಟೆಬಿಲಿಟಿ ಅನ್ನೋದು ಯಾವಾಗ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎವ್ರಿ ಡೇ ಈಸ್ ಅ ಫೈಟ್. ಇವತ್ತು ಚಿತ್ರಾನ್ನ ತಿಂತಿದ್ವಿ, ನಾಳೆ ಬಿರಿಯಾನಿ ತಿಂತಿದ್ದೀವಿ. ನಾಳೆ ಬಿರಿಯಾನಿ ತಿಂದಮೇಲೆ ಇನ್ನೂ ರಾಜಯೋಗ ಊಟ ಮಾಡಬೇಕು ಅನಿಸುತ್ತೆ. ಅದು ಮಾಡುವಾಗ ಇನ್ನೂ ಮತ್ತೊಂದು ಏನೋ ಬೇಕು ಅನಿಸುತ್ತೆ. ನೀವು ಬೆಳಗ್ಗೆ ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನೈಟ್ ಲಂಡನ್ನಲ್ಲಿ ಊಟ ಮಾಡಿದ್ರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ಈ ಸ್ಟೆಬಿಲಿಟಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಮನುಷ್ಯನಿಗೆ ಇಲ್ಲವೇ ಇಲ್ಲ. ಇರೋರೆಲ್ಲ ಬುದ್ಧ ಹೋಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಮೀಡಿಯಾನಲ್ಲಿ ಕಾಣಿಸ್ಕೊಳೋದಿಲ್ಲ ಅವರು. ಸೊ ಐ ಥಿಂಕ್ ದೆರ್ ಇಸ್ ನೋ ಲಿಮಿಟ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಸ್ಟೆಬಿಲಿಟಿ. ಹೋಗ್ತಾನೇ ಇರುತ್ತೆ ಈ ಜರ್ನಿ. ದೆರ್ ಇಸ್ ಆಲ್ವೇಸ್ ಅ ಫೈಟ್. ಆ್ಯಂಡ್ ಮುಂಚೆ ಒಂದು ವಿಷಯ ಹೇಳಬೇಕಾಗಿತ್ತು. ಈ ಒಂದು ಸಿಂಹ ಹುಲಿ ಇದೆಲ್ಲ ಮಾತಾಡೋದಲ್ಲ, ಆನೆ ಸಿಂಹ ಹುಲಿ ಎಲ್ಲ ಇರುತ್ತೆ ಅಂತ ಹೇಳಿದ್ದು ನಮ್ಮ ಒಂದು ಲೆವೆಲ್ಗೆ. ತಿರ್ಗಾ ಆನೆ ಅಂತ ಅವ್ರಿಗೆ ಆಪೋಸಿಟಾಗಿ ಹೇಳಿದ್ರು, ಇವ್ರಿಗೆ ಆಪೋಸಿಟಾಗಿ ಹೇಳಿದ್ರು ಅಂತ ಅಂದ್ಕೊಳೋದು ಬೇಡ. ಒಂದು ಕ್ಲಾರಿಟಿ ಕೊಡ್ತಾಯಿದ್ದೀನಿ ಅಷ್ಟೇ. ಓಕೆ, ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಟ ವಿನಯ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.